ನಾವು ಇವತ್ತು ಹೀರೋ ಎಕ್ಸ್ಟ್ರೀಮ್ 250 R ಓಡಿಸ್ತಾ ಇದೀವಿ. ಚಾಲೆಂಜ್ ದಿ ಎಕ್ಸ್ಟ್ರೀಮ್ ಅಂತೆ. ಐ ಸಕ್ಕ ಚಿಕ್ಕ ಅನ್ನಿಸ್ತದ ಗಾಡಿ. ಒಳ್ಳೆ ಹ್ಯಾಂಡಲ್ ಬಾರ್ ಆಗ್ಲಿ ಎಲ್ಲಾನು. USB ಪೋರ್ಟ್ ನೋಡು ಎಲ್ಲಿ ಕೊಟ್ಟವ್ರೆ. ಡ್ಯೂಕಿಗೆ ಇಲ್ಲಿ ಕೀ ಹಾಕಕ್ ಕೊಡ್ತಾರೆ. ಟೆಸ್ಟ್ ರೈಡ್ ಗಾಡಿಲೆಲ್ಲ ಫುಲ್ ಟ್ಯಾಂಕ್ ಪೆಟ್ರೋಲ್ ಇಕ್ಕಿರ್ತಾರೆ. ನೋಡಿ ಇದ್ರಲ್ಲೂ ಫುಲ್ ಟ್ಯಾಂಕ್ ಐತೆ. ಎತ್ಕೊಂಡು ಹೋಗ್ಬಿಡೋಣ. ಎಕ್ಸ್ಪಲ್ಸ್ ಮೇಲೆ ಕೂತ್ಕೊಂಡಿದ್ರು ಪೊಸಿಷನ್ ಹೆಂಗ್ ಗೊತ್ತಾ, ಹಿಂಗ್ ಕೊಡ್ತಾ ಐತೆ. ಅಂದ್ರೆ ಈ ಟ್ಯಾಂಕಿಗೆ ಕಚ್ಕೊಂಡಿರ್ಬೇಕು ಅಂತ ನಾವು. ಚೆನ್ನಾಗೈತೆ ಎಕ್ಸಾಸ್ಟ್. ಇದು ಮಿರರ್ ನೋಡ್ಗುರು ಹೆಂಗ್ ಕೊಟ್ಟವ್ರೆ. ಓಹೋ ಟ್ಯಾಂಕ್ ಮೇಲೆ ಮನಿಕೋ ಅಂತ ಆಯ್ತಿದು. ಕ್ರೇಜಿ. KTM ಶೋರೂಮ್ ಎಲ್ಲಿ ಬರುತ್ತೆ? ಡ್ಯೂಕ್ 250 ಜೊತೆ ಒಂಚೂರು ಮಾತಾಡ್ಸ್ಬೇಕಲ್ಲ ಇದನ್ನ. ಫುಟ್ ಪ್ಯಾಕ್ ಪೊಸಿಷನ್ ಫುಲ್ ಸ್ಪೋರ್ಟಿ ಆಗಿದೆ. ಬ್ರೇಕಿಂಗು ಪರವಾಗಿಲ್ಲ ಗುರು. ಕ್ರೇಜಿ. ಇಲ್ಲಿ ಲೆಫ್ಟ್ ಹೋಗ್ಬಿಡೋಣ. ಲೆಫ್ಟ್ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಬರೋಣ. ಪವರ್ ಏನ್ ಕೊಟ್ಟವ್ರು ಅದೇ ತರ ನಿಲ್ಸಕ್ಕೆ ಬ್ರೇಕಿಂಗು ಕೊಟ್ಟವ್ರೆ. ಇದು ಇಂಡಿಕೇಟರ್ ಸೇಮ್ ಎಕ್ಸ್ಪಲ್ಸ್ ಅಲ್ಲಿ ಇರೋ ತರನೇ. ಗಾಡಿ ಪವರ್ ಯಾವ ತರ ಫೀಲ್ ಕೊಡ್ತೈತೆ ಅಂದ್ರೆ ಈ ಗಾಡಿಯಲ್ಲಿ ಕ್ವಿಕ್ ಶಿಫ್ಟರ್ ಐತೆ. ಹಾಕು ಅನ್ನೋ ತರ ಫೀಲ್ ಕೊಡ್ತೈತೆ. ಸೇಮ್ ಡ್ಯೂಕ್. ಹೀರೋ ಅವರು ಡ್ಯೂಕ್ ಕಾಂಪಿಟೇಷನ್ ಕೊಡೋ ತರ ಗಾಡಿ ಬಿಟ್ಟವ್ರೆ ಅಂದ್ರೆ ಕ್ರೇಜಿ ಗುರು. ಸಕ್ಕತ್ತಾಗೈತೆ ಗಾಡಿ ಮಾತ್ರ. ಥ್ರಾಟಲ್ ರೆಸ್ಪಾನ್ಸ್ ಕ್ರೇಜಿ. ಕೊಟ್ಟಂಗ್ ಗಾಡಿ ಎಗ್ರುತ್ತೈತೆ. ಸಖತ್ ಕಾಂಪ್ಯಾಕ್ಟ್ ಆಗಿ ಮಾಡೋರು ಮಾತ್ರ ನುಕ್ಸಾಡ್ಬಿಡ್ಬೋದು. ಈ ಗಾಡಿಲಿ 29 BHP 25 Nm ಟಾರ್ಕ್ ಐತೆ. ಬಾ ಕೂತ್ಕೊಂಡ್ರ ಹೋಗೋಣ. ಸಕ್ಕದಾಗೈತೆ. ಒಳ್ಳೆ ಸರ್ವಿಸು ಮೇಂಟೆನೆನ್ಸು ಎಲ್ಲ ಈಸಿ ಆಗುತ್ತಲ್ಲ ಅವಾಗ. ಡ್ಯೂಕ್ ಬೇಕು ಅನ್ನೋರು ಗಾಡಿಲಿ ಥ್ರಾಟಲ್ ಕೊಡ್ತಿದ್ದಂಗೆ ಏನ್ರಿ ಡ್ಯೂಕ್ ಅನ್ನುತ್ತೆ. ಇದೇ ರೋಡಲ್ಲಿ ಅನ್ಸುತ್ತೆ ಹೋಗಿದ್ದು. ಇದ್ರಲ್ಲೂ ಸೇಮ್ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಐತೆ. ಇದ್ರಲ್ಲಿ ಏನೋ ಒಂಥರ ಚಿಕ್ಕ ಮಕ್ಳು ಆಟ ಆಡೋ ಸ್ಕ್ರೀನ್ ತರ ಐತೆ. ಒಳ್ಳೆ ಇದು. ಬ್ರೇಕಿಂಗು ಪರವಾಗಿಲ್ಲ, ನಿಜವಲ್ಲೂ ಚೆನ್ನಾಗೈತೆ ಬ್ರೇಕಿಂಗು. ಗ್ರೌಂಡ್ ಕ್ಲಿಯರೆನ್ಸ್ ಪರವಾಗಿಲ್ಲ. ಹಂಪೇನು ಟಚ್ ಆಗ್ಲಿಲ್ಲ. ದೊಡ್ಡದಾಗೆ ಇತ್ತು ಹಂಪು. ಕೀ ಎಲ್ಲ ಸೇಮು. ಎಕ್ಸ್ಪಲ್ಸ್ಗೂ ಇದೇ ತರ ಕೀ, ಇದಕ್ಕೂ ಇದೇ ತರ ಕೀ. ಇದು ಕಂಟ್ರೋಲ್ಸ್ ಅದೇ ತರನೇ. ಅಂದ್ರೆ ಒಂಚೂರು ಸ್ವಿಚ್ ಡಿಸೈನ್ ಬೇರೆ ಅಷ್ಟೇನೆ. ಸೇಮ್ ಎಲ್ಲ ಕಂಟ್ರೋಲ್ಸ್. ಒಂದು ಯಾವ್ದೋ ಒಂದು ಬಟನ್ ಇದೆ, SOS ಬಟನ್. ಎಮರ್ಜೆನ್ಸಿ ಒತ್ಬಿಟ್ರೆ ಏನಾಯ್ತದೆ ಅವ್ರಿಗೆ. ನಾವಿಲ್ಲಿ ಏನಾರೋ ಒತ್ಗಿತ್ತು ಅವ್ರಿಗೆ ಸೈರನ್ ಹೋಗ್ಬಿಡ್ಬೇಕಲ್ಲಿ. ಫ್ರಂಟ್ ಅಲ್ಲಿ USD ಫೋಕ್ಸ್ ಕೊಟ್ಟವ್ರೆ. ಗೋಲ್ಡನ್ ಕಲರ್ USD ಫೋಕ್ಸ್ ಸಾಕಾದಾಗ ಕಾಣ್ತೈತ್ ಮಾತ್ರ. ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟವ್ರ. ಅದೇ ಫ್ರಂಟ್ ಹೆಡ್ಲೈಟ್ ಅಲ್ಲಿ ಒಂದು ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟವ್ರೆ. ಇನ್ನು ಇಂಡಿಕೇಟರ್ಸ್ ಎಲ್ಲಾನು LED-ನೇ. ಸೇಮ್ ಎಕ್ಸ್ಪಲ್ಸ್ ಇದೇ ತರನೇ ಇಂಡಿಕೇಟರ್. ಇಲ್ಲಿ ಸ್ಪ್ಲಿಟ್ ಮಾಡ್ಬಿಟ್ಟವ್ರು ಇದನ್ನ. ಹಿಂದಗಡೆ ಮಡ್ ಗಾರ್ಡ್ ಸ್ಪ್ಲಿಟ್. ಇಂಡಿಕೇಟರ್ ಇಲ್ಲಿ, ಮಡ್ ಗಾರ್ಡ್ ಇಲ್ಲಿ, ನಂಬರ್ ಪ್ಲೇಟು ಇಲ್ಲೇ. ಇದು ಈ ತರ ಕೊಟ್ರೆ ಏನು ಒಂಥರ ಚೆನ್ನಾಗಿ ಕಾಣುತ್ತೆ. ಆದ್ರೂ ಚೆನ್ನಾಗಿ ಕಾಣಲ್ಲ. ಇದ್ರಲ್ಲಿರೋದು 249.03 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದ್ರಲ್ಲೂ ಸೇಮ್ DOHC ಇದೆ. ಸ್ಲಿಪ್ಪರ್ ಅಂಡ್ ಅಸಿಸ್ಟ್ ಕ್ಲಚ್ ಇದೆ. ಸೇಮ್ ಎಕ್ಸ್ಪಲ್ಸ್ ತರ. ಕರಿಷ್ಮಾದ ಹಾಕೋ ಬದಲು 250 ಇಂಜಿನ್ ಹಾಕ್ಬಿಟ್ಟಿದ್ರೆ ಇದು ಹೆಂಗ್ ಎಕ್ಸ್ಟ್ರೀಮ್ ಆಗಿ ಪರ್ಫಾರ್ಮ್ ಮಾಡ್ತೈತೆ. ಅದು ಫುಲ್ ಎಕ್ಸ್ಟ್ರೀಮ್ ಆಗಿ ಪರ್ಫಾರ್ಮ್ ಮಾಡೋದು ಆಫ್ ರೋಡ್ ಅಲ್ಲಿ. ಅಂದ್ರೆ ಅವ್ರದೆಲ್ಲ ಏನೋ ಮೆಕ್ಯಾನಿಸಮ್ ಇರ್ತದೆ ಅಷ್ಟಿಲ್ದಲೆ. ಇದ್ರು ಡಿಸೈನು ಹಂಗೆ ಐತಲ್ಲ. ಏನು ನೋಡು, ಇದ್ರ ಕ್ಯಾಪ್ ಡಿಸೈನು ಎಕ್ಸ್ಪಲ್ಸ್ ತರನೇ. ಎಲ್ಲ ಸೇಮ್ ಪ್ರೊಡಕ್ಷನ್ ಮಾಡ್ಬಿಟ್ಟು ಎಲ್ಲದಕ್ಕೂ ಹಾಕ್ಬಿಟ್ಟು ಪ್ರೊಡಕ್ಷನ್ ಕಾಸ್ಟ್ ಉಳಿಸ್ತವ್ರ ಆರಾಮಾಗಿ. ಇದು ಡಿಸ್ಪ್ಲೇ ಸಖತ್ತು ಕೆಳಗಾಗೋಯ್ತು ಅನಿಸ್ತೈತಲ್ವಾ. ಇನ್ನೊಂಚೂರು ಮೇಲಿರ್ಬೇಕಿತ್ತು. ಹಳೆ ಪಾತ್ರೆ, ಹಳೆ ಕಬ್ಬಣ. ಇಲ್ಲಿ KTM ಇಲ್ಲ, ಇದೂನು ಇಲ್ಲ, ರಾಯಲ್ ಎನ್ಫೀಲ್ಡ್ ಇಲ್ಲ. ಅದನ್ನೆಲ್ಲ ಮಾಡಕ್ಕೆ ಇಲ್ಲಿರೋದು ಹೀರೋ ಎಕ್ಸ್ಟ್ರೀಮ್. ಅವರು ಪ್ಲಾಸ್ಟಿಕ್ ಕೇಳಿದ್ರು, KTM ಇಲ್ಲ. ಅವರು ಕಬ್ಣ ಕೇಳಿದ್ರು, ರಾಯಲ್ ಎನ್ಫೀಲ್ಡ್ ಇಲ್ಲ. ಒಳ್ಳೆ ಶಾರ್ಪ್ ಎಡ್ಜಸ್ ಕೊಟ್ಟವ್ರು ಎಲ್ಲಾ ಕಡೆನು. ರೇಡಿಯೇಟರ್ಗೆ ಪ್ಲಾಸ್ಟಿಕ್ ಅಲ್ಲೇ ರೇಡಿಯೇಟರ್ ಗಾರ್ಡ್ ಕೊಟ್ಟವ್ರೆ. ನಮ್ ಚಿನ್ನು ಬಂದಾರಿ. ಫ್ರಂಟ್ ಅಲ್ಲಿ 110 ಸೆಕ್ಷನ್, ಹಿಂದಗಡೆ 150 ಸೆಕ್ಷನ್ ಟೈರು. ಹೊಡಿತಾ ನಿಜವಾಗ್ಲು ಒಂಚೂರು ಹೊಡಿತಂತೆ. ಇದು ಟ್ಯಾಂಕ್ ಡಿಸೈನ್ ನೋಡಿ ಹೆಂಗೈತೆ. ನೀನೇನಾರು ಈ ಗಾಡಿ ತಾತಿ ಅಂದ್ರೆ ಗಾಡಿ ಇನ್ಶೂರೆನ್ಸ್ ಮಾಡ್ಸೋರ ಜೊತೆಗೆ ನಿನ್ ಸಾಮಾನ್ಗೂ ಇನ್ಶೂರೆನ್ಸ್ ಮಾಡಿಸ್ಬೇಕು. 806 mm ಸೀಟ್ ಹೈಟ್ ಐತೆ. 167 mm ಗ್ರೌಂಡ್ ಕ್ಲಿಯರೆನ್ಸ್ ಇರೋದು. ಈ ಗಾಡಿಗೆ ಎಕ್ಸ್ಟ್ರೀಮ್ ಅಂತ ಏನ್ ಹೆಸರಿಟ್ಟವ್ರು ಹಂಗೆ ಎಕ್ಸ್ಟ್ರೀಮ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ನಿಂದೇನಾದ್ರು ಗಟ್ಟಿ ಐತೆ ಅಂದ್ರೆ ನೋಡಿ ಗಾಡಿ ತಾಬೋದು. ಓಕೆನಾ? ಸಕ್ಕದಾಗಿ ಮಾಡೋರು ಗಾಡಿ. ಈ ಗಾಡಿ ವೆಯ್ಟ್ 167 kg ಐತೆ. ಈ ಗಾಡಿಲಿ ನಿಮ್ಗೆ ಸ್ವಿಚಬಲ್ ABS ಬರುತ್ತೆ. ಬೇಕು ಅಂದಾಗ ರೇರ್ ABS ನ ಆಫ್ ಮಾಡ್ಕೋಬಹುದು. ಓಹೋ ಸರ್ಟೈನ್ RPM ಆದ್ಮೇಲೆ ಎಳಿತೈತೆ ಗಾಡಿ ಅಂದ್ರೆ ಸೆಕೆಂಡ್ ಗೇರ್ ಅಲ್ಲೇ ಎಳ್ದು ಬಿಸಾಕ್ತೈತೆ ಗುರು. ಎಲ್ಲಿಂದ ತೋರ್ಸೋಣ? ನಾವು ಇಲ್ಲಿಂದ ತೋರ್ಸೋಣ. ಜಾಗ ಇದೆಯಾ? ಜಾಗ ಇಲ್ಲ ಅಂದ್ರೂ ನಾವು ತೋರಿಸ್ತೀವಿ. ಹೀರೋ ಎಕ್ಸ್ಟ್ರೀಮ್ 250R. ಹಿಂದಗಡೆ ಬ್ರೇಕ್ ಲೈಟು ಸಕ್ಕದಾಗಿ ಇಂಟಿಗ್ರೇಟ್ ಮಾಡೋರು ನೋಡು. ಏನ್ ನಂಬರ್ ಪ್ಲೇಟಾ? ಟೈಲ್ ಟೈಡಿ ಮಾಡ್ಕೋಬಹುದು ಅಂತನಾ? ಇಲ್ಲವೇ ಸ್ಕ್ರೂ ಅಂದ್ರೆ ಇದೇ ಚೆನ್ನಾಗಿತ್ತು ಕಣಲ್ಲಿ. ಸೆಂಟ್ರಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಬಂದ್ಬಿಟ್ಟೈತೆ. ಆ ಕಡೆ ಸ್ಪ್ಲಿಟ್ ಮಾಡಿ ಕೊಟ್ಬಿಟ್ಟವ್ರೆ. ಪ್ಲಾಸ್ಟಿಕ್ ಇದು. ಈ ಗಾಡಿಯ ನಿಖರವಾದ ಬೆಲೆ ಎಷ್ಟು ಅಂತಂದ್ರೆ 2,31,000 ಆನ್ ರೋಡ್. ಆರಾಮಾಗಿ ತಗೋಬಹುದು ಗುರು.